ನಮಸ್ತೆ. ತಾವೆಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮಗೊಂದು ಖಾರವಾದ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಹಸಿಮೆಣಸು ಉತ್ತರ ಕರ್ನಾಟಕದ ಕಡೆ ಮಾಡ್ತಾರೆ. ಇದನ್ನ ರೊಟ್ಟಿ ಜೊತೆ. ಅದಕ್ಕೆ ರೆಡಿ ಮಾಡಿಕೊಂಡಿರೋ ಸಾಮಗ್ರಿ ಇದು ನೋಡ್ರಿ. ಇದು ಹಸಿಮೆಣಸು, ಇದು ಗುರಳ್ ಪುಡಿ, ಕಡಲೆ ಹಿಟ್ಟು, ಪುಟಾಣಿ ಹಿಟ್ಟು, ಇದು ಬೆಳ್ಳುಳ್ಳಿ, ಅರಿಶಿನ, ಹುಣಸೆಹಣ್ಣು, ಬೆಲ್ಲ, ಉಪ್ಪು. ಇದು ರೆಡಿ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊತಾ ಇದ್ದೀವಿ ಇದನ್ನ. ಇದು ತುಂಬ ಹೀಗೆ ಇದ್ರೆ ನಡೀತೈತ್ರಿ. ಇದು ಈ ಥರ ಹಿಂಗೆ ಕಟ್ ಮಾಡಿಬಿಟ್ಟು ಇಡೋದು. ಇದು ಕಲಸಿ ಇದು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಇದಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೀವಿ. ಸ್ಪೂನಿಲ್ಲ ಕಡಲೆ ಹಿಟ್ಟು, ಗುರಾಳ್ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಎಷ್ಟು ಬೇಕೋ ಅಷ್ಟು ಅರಿಶಿನ ಹಾಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕಿದ್ದೀನಿ. ಇದನ್ನು ಎಣ್ಣೆ ಹಾಕಿಬಿಟ್ಟು, ಇದು ಎಣ್ಣೆ, ಇದು ಪ್ಯೂರ್ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಮಿಲ್ಲಲ್ಲಿ ಮಾಡಿಸ್ಕೊಂಬಂದಿರೋ ಕಡಲೆಕಾಯಿ ಎಣ್ಣೆ, ಪ್ಯೂರಾಗಿರೋದು. ಇದನ್ನೆಲ್ಲ ಹಾಕಿಬಿಟ್ಟು ಕಲಸೋದ್ರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಕಲಸೋದಿದು. ಇದರಲ್ಲಿ ತುಂಬ್ಕೋಬೇಕು. ಇದು ತುಂಬಿರೋ ಮೆಣಸಿನ್ಕಾಯಿ. ಇದು ರೊಟ್ಟಿ ಜೊತೆ, ಅನ್ನದ ಜೊತೆ, ಚಪಾತಿ ಜೊತೆ ತಿನ್ಬೋದು. ಭಾಳ ರುಚಿಯಾಗಿರುತ್ತೆ ಇದು. ಹಾಗೆ ಇವತ್ತು ಬೇಳೆ ಸಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಟೊಮೊಟೊ, ಬೇಳೆ, ಈರುಳ್ಳಿ ಹಾಕಿಬಿಟ್ಟು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಇದನ್ನ ಬೇಯಿಸಿ ಮಾಡ್ಬೋದು, ಹಾಗೆ ಹುರಿಲೂಬಹುದು ಇದನ್ನ. ಈಗ ನಾನು ನಿಮಗೆ ಹುರಿದು ತೋರಿಸ್ತಾ ಇದ್ದೀನಿ. 4 ಹುರಿ. ಇದು ಸಾಂಬಾರಿಗೆ ಬೇಳೆ, ಟೊಮೊಟೊ, ಈರುಳ್ಳಿ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಇದು ಮಳೆಗಾಲದಲ್ಲಿ ಖಾರವಾಗಿ ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ ತಿಂದರೆ ಭಾಳ ಚಲೋ ಇರ್ತೈತೆ ರೀ. ಇದು ಹೆಲ್ದಿ ರೆಸಿಪಿ. ಇದು ಮಳೆಗಾಲದಲ್ಲಿ ಖಾರ ಇದ್ದರೆ ತುಂಬ ಒಳ್ಳೆಯದು. ಇದೆಲ್ಲ ಸಾಮಗ್ರಿ. ಇದನ್ನೆಲ್ಲ ಹುರ್ಕೊತಾ ಇದ್ದೀನಿ ಇವಾಗ. ಹುರಿತಾ ಇದ್ದೀನಿ ನೋಡಿ. ಎಣ್ಣೆ ಹಾಕಿಬಿಟ್ಟು ಹುರಿಯೋವಂಥ ರೆಸಿಪಿ ಇದು. ಭಾಳ ರುಚಿಯಾಗಿರುತ್ತೆ ರೀ. ಭಾಳ ರುಚಿ ಕೊಡುತ್ತೆ ಇದು. ಅನ್ನದ ಜೊತೆ, ರೊಟ್ಟಿ ಜೊತೆ, ಚಪಾತಿ ಜೊತೆ ಹೆಲ್ದಿ ರೆಸಿಪಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನ. ಬಾಗಿದೆನು ಜಗದೀಶ ನಿನ್ನಡಿಗೆ ನಾನು, ಬಾಗಿದೆನು ಜಗದೀಶ ನಿನ್ನಡಿಗೆ ನಾನು, ಶರಣು ಬಂದಿಹೆ ನಿನಗೆ ತೋರಣಗೆ ದಾರಿ, ಬಾಗಿದೆನು ಜಗದೀಶ ನಿನ್ನಡಿಗೆ ನಾನು. ಇದು ರೊಟ್ಟಿ ಜೊತೆ, ಚಪಾತಿ ಜೊತೆ ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪಿ ಇದು. ಉತ್ತರ ಕರ್ನಾಟಕದ ಹೆಲ್ದಿ ಮೆಣಸಿನಕಾಯಿ ಹುರಿದುಬಿಟ್ಟು ಮಾಡಿರೋ ರೆಸಿಪಿ ಇದು.
ಇದನ್ನು ಬೇಯಿಸ್ಬಿಟ್ಟು ಮಾಡ್ತಾರೆ. ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪಿ. ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಜೊತೆ ಚಟ್ನಿ ಪುಡಿ, ಹೆಸರುಕಾಳು ಪಲ್ಯ ಇದನ್ನು ಮಾಡಿಬಿಟ್ಟು ತಿಂದರೆ ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ನಮಸ್ತೆ.